ಸಿದ್ರಾಜು, ಅಯ್ಯೋ ನೀನು ಎಲ್ಲ ಹುಡುಕ ಬಂದಲ್ಲ ಮಗ. ಓ ಯಾಕಮ್ಮ ಕಳಮ್ಮ. ಅಯ್ಯೋ ನೀನು ಕುಟುಸಿ ಮಾತಾಡ್ಬೇಕಾಗಿತ್ತು ಕಣಪ್ಪ. ಏನು ಕಳಮ್ಮ, ಏನು ಹೇಳು. ಅಯ್ಯೋ ಮಗ, ಹೆಂಗೆ ಹೇಳ್ಬೇಕು ಅಂತ ಗೊತ್ತಾಯ್ತೇನೆ ಇಲ್ಲ ಕಣ್ ಮಗ. ಓ ಹೇಳು ಕಳಮ್ಮ, ಯಾಕೆ ಏನಾಯ್ತು? ಅಯ್ಯೋ ಪಾಪ ಕಣಪ್ಪ, ಅವೇನು ಕೊಟ್ಟವ್ರಲ್ಲ ಶಿವಮ್ಮಕ್ಕನ ಮಗಳ, ಅವ್ರು ಊರಿಗೆ ಹೋಗಿದೆ. ಚೆನ್ನಾಗಿದ್ದಾಳ ಜಯಲಕ್ಷ್ಮಿ? ಅಯ್ಯೋ ಏನು ಚಂದವ ಏನು ಕಾಣೆ ಕಣಪ್ಪ, ಕಾಣೆ. ಅಯ್ಯೋ ನನಗೆ ಒಸಿ ಹೊಟ್ಟೆ ಉರಿನಿಲ್ಲ. ಆಮೇಲೆ ಯಾಕೋ ಕಣೆ ಸಾಮ್ದು ಹೋಗದೆ ಕಣ್ಮಗ, ಸಣ್ಣ ಕಾಗ್ಬಿಟ್ಟವಳೆ. ಯಾಕಮ್ಮ ಕಳಮ್ಮ? ಅಯ್ಯೋ ಏನಂತ ಹೇಳನಪ್ಪ, ಪಾಪ ನನಗೆ ಹೊಟ್ಟೆ ಉರಿದೋಯ್ತು ಕಣ್ಮಗ. ಯಾಕೋ ಕಣೆ ಸಾಮ್ದು ಕುಂತಾವಳೆ, ಹುಷಾರಿಲ್ವೇನೋ ಪಪ್ಪ. ಅಯ್ಯೋ ಜಯಲಕ್ಷ್ಮಿ, ಯಾಕೆ ಕಣೆ ಅಪ್ಪರ ಕಾಯಿಲಾದಂಗೆ ಆಗಳೆ ಕಣ್ಮಗ, ನೋಡಿದ್ರೆ ಹೊಟ್ಟೆ ಉರಿತದೆ. ಯಾಕೆ ಚೆನ್ನಾಗಿ ನೋಡ್ಕೊತಿಲ್ವಮ್ಮ? ಅದೇನೋ ಕಾಣೆ ಕಣಪ್ಪ, ಅದೇನೋ ಗೊತ್ತಿಲ್ಲ ಕಣ್ಮಗ ನಿಜಕ್ಕೂ. ನೋಡಿದ್ರೆ ನನಗೆ ಒಸಿ ಹೊಟ್ಟೆ ಉರಿಯಕ್ಕಿಲ್ಲ ನನಗೆ. ಅಯ್ಯೋ ಪಾಪ ನಿನ್ಗಾರೆ ಮದುವೆ ಆಗಿದ್ರೆ ಹೆಣ್ಣು ನೆಮ್ಮದಿಯಾಗಿರೋದು, ಶಿವಮ್ಮ ತಗೊಂಡೋಗಿ ಅಲ್ಲಿ ತುರುಕ್ಬಿಟ್ಟು ಅದೇನೋ ಕತೆ. ಮತ್ತೆ ನೆನ್ನೆ ತನ ಶಿವಮಕ್ಕ ಸಿಕ್ಕಿತ್ತು, ಚೆನ್ನಾಗದೆ ಅಂತ ಅಂತಿತ್ತಲ್ಲ. ಇನ್ನೇನಂದರು ಚೆನ್ನಾಗಿಲ್ಲ ಅಂದಾರಪ್ಪ, ಇನ್ನೇನಂದರು ನಾನಿಷ್ಟ ಏನೋ ಹುಷಾರಿಲ್ವೇನ ಕಣ್ಮಗ, ಸಾಮ್ದು ಕುಂತವಳೆ. ಅಯ್ಯೋ ಏನು ಮಾಡೋಕ್ಕಾಗಿಲ್ಲ ಬಿಡಮ್ಮ, ಅವ್ರ ಗಂಡ ಒಳ್ಳೇದಂತ ತೋರಿಸ್ತಾರೆ. ಏನು ಒಳ್ಳೇದು ಏನೋ ಕಾಣೆ ಕಣಪ್ಪ. ಅಮ್ಮ ಒಳ್ಳೇರಂತಾರ. ಅಯ್ಯೋ ಮಾಡು, ಯಾರು ಕಂಡಿದ್ದಾರು ಒಳಗಿರೋದ ಕಂಡಿದಾರ, ಒಳ್ಳೆಯರು ಕೆಟ್ಟವರು ಅಂದ್ಬಿಟ್ಟು. ಅಯ್ಯೋ ಮಗ ಮಾಡು ಬಂಗ್ವ, ಅದೇನೋ ಅಂತಿದ್ರು ಹಂಗೆ ಆಯ್ತು ಕಣ. ಯಾಂತೆ ಒಳ್ಳೇನು ಅಲ್ವತ್ತೆ ಕಣ, ಸುಮ್ಮನೆ ಜನಗಳು ಏನೇನೋ ಮಾತಾಡ್ತಾರೆ ಅಷ್ಟೇ ಹೊರ್ತು ನನಗೇನೋ ನಂಬಿಕೆ ಇಲ್ಲ ಕಣ್ಮಗ. ನೀನು ಏನಾರ ಅನ್ಕೋ, ಅವೇನು ನೋಡಿದ್ರೆ ಭಾಳ ಕಿರ್ಕೊಳ ಕೊಡ್ತಾವನೆ ಅಂತ ಅನಿಸ್ತದೆ ನನಗೆ. ಭಾಳ ಸಣ್ಣ ಸೋರೋಗಳೇ. ನಮ್ಮ ಚಿಕ್ಕವನ್ ಕೇಳನಿಲ್ವಾ, ಏನು ಡೈಲಿ ಜಗಳವಂತೆ ಮನೇಲಿ, ನೆಮ್ಮದಿನೇ ಇಲ್ವಂತೆ. ನಮ್ಮ ಚಿಕ್ಕವನ ಅಲ್ಲಿಗೆ ಕೊಟ್ಟದೆ ಕಣಪ್ಪ. ಅವ್ನು ನೋಡಕ್ಕೆ ಹೋದಾಗ ನಮ್ಮ ಚಿಕ್ಕವ ಹಂಗೆ ಅಂದಿದ್ದು. ಆಮೇಲೆ ಅವತ್ತು ನಿಂದ ನೋಡಬೇಕು, ನಾನು ಸಿದ್ದರಾಜನ ಭಾಳ ಇಷ್ಟಪಟ್ಟಿದ್ದೆ, ನೋಡಬೇಕು ಕಣಮ್ಮ, ಕಾಳಮ್ಮ ಬಂದರೆ ಹೇಳಿ ಕಳಿಸು ಬುರ ಕೇಳಲಿ ಅಂದ್ಬಿಟ್ಟು ಗಂದ್ಲಂತೆ ಕಣವ. ಅದಕ್ಕೆ ನಮ್ಮ ಚಿಕ್ಕವಂಗಂತೂ ಅದಕ್ಕೆ ಕಣ್ಮಗ ಹೋಗ್ಬಿಟ್ಟು ನೋಡ್ಕೊಂಡಾರು ಬಾ ನೀನು. ಅವ್ರು ಉಂಗಿ ಹೇಳ್ಬೇಡ್ದಂತೆ, ಇಲ್ಲಿ ಯಾರನ್ನು ಕೇಳ್ದಂಗೆ ಸುಮ್ಮನೆ ನೀನು ಹೋಗ್ಬಿಟ್ಟು ಹೋಗು. ಮೊದಲತ್ತು ಯಾರು ಇರೋಕ್ಕಿಲ್ಲ ಮನೇಲಿ, ಹೋಗಿ ನೀನು ಒಂಚೂರು ಧೈರ್ಯ ಹೇಳ್ಬಿಟ್ಟು ಬಾ ಮಗನೇ ನೀನು ಪಾಪ. ಅಯ್ಯೋ ಏನೋ ಅವಳುವೆ ಇಷ್ಟಿಲ್ದಾನೆ ಇತ್ತಪ್ಪ, ನೀನು ಮುಂದೆ ಕೇಳಿದ್ರೆ ನಿನಗೆ ಮದುವೆ ಆಗಳು, ನೀನು ಕೇಳ್ದಾನೆ ಎಟ್ಟು ಕೆಲಸ ಮಾಡ್ಕೊಬಿಟ್ಟೆ. ಇಷ್ಟಿಲ್ದ ಮದುವೆ ಹೆಂಗೆ ಸಂಸಾರ ಮಾಡೋದು ಹೆಣ್ಣು ಪಾಪ. ಯಾರೇ ಅಡಿ ಕಣ್ಮಗ, ಈಗ ನನ್ನೇ ತಕೋ, ನನಗೆ ಮುರಿಯಣ್ಣನ ಮದುವೆ ಆಗೋಕ್ಕೆ ಇಷ್ಟನೇ ಇರ್ತಿತ್ತಿಲ್ಲ. ಮದುವೆಗೆ ಮಾರನೆಗೆ 6 ತಿಂಗಳ ಗಂಟ್ಲಿಗೆ ಹೋಗಿದೆ, ಹೊಂಟೋದೆ ನಾನು. ಅಯ್ಯ ನನ್ನ ಮುನ್ಸು ಹಬ್ಬನಿಗೆ ದೇಹ ಒಬ್ಬ ಕೊಡ್ಬೇಕಲ್ಲ ಅಂದ್ಬಿಟ್ಟು ಹೊಂಟೋದೆ ಕಣ್ಮಗ. ಹೋಗ್ಬಿಟ್ಟು ಒಂದು 6 ತಿಂಗಳಿದ್ದು ಹೊಟ್ಟೆಲಿ ಒಂದು ಮುಗಿನ ಹೊತ್ಕೊಬಂದೆ ನಾನು. ಅಲ್ಲಿಗೆ ಹೋದ್ಮೇಲೆ ಅರ್ಗೂ ಆಯಿತು ನನಗೆ. ಅಯ್ಯೋ ಇನ್ನೇನು ಮಾಡಿ, ಸಾಲ ಸೋಲ ಮಾಡಿ ನಮ್ಮ ಅವ್ವ ಮದುವೆ ಮಾಡ್ಬಿಟ್ಟದೆ ಅಂದ್ಬಿಟ್ಟು ನಾನು ಬಂದೆ ಮಗ. ಹಂಗೆ ಇಷ್ಟಪಟ್ಟವ್ರನ್ನ ಅಷ್ಟು ಸುಲಭ ಮರೆಯೋಕ್ಕಾಗಿಲ್ಲಪ್ಪ. ಏನೋ ನೀನು ಕೊಟ್ಟು ಹೇಳಿರ್ಬೋದು, ಅವಳು ಒಪ್ಕೋತೀನಿ, ಇಷ್ಟ ಇಲ್ಲ ಅಂದ್ಬಿಟ್ಟು. ಇಷ್ಟ ಇಲ್ಲದಾನೆ ಇಲ್ಲ ಕಣ್ಮಗ, ನೀನೇನಾರು ಅನ್ಕೋ, ಭಾಳ ಇಷ್ಟಪಡ್ತಾಳು ಅವಳು ಮನ್ಸಲ್ಲಿ, ಹೇಳ್ಕತ್ತೀರ ಅಷ್ಟೇ ಕಣ್ಮಗ ಪಾಪ. ಏನಾರಿ ಅಲ್ಲಿ ನೀನು ಹೋಗ್ಬಿಟ್ಟು ಬಾ ಮಗ. ಅವ್ಳ ಮಧ್ಯದಲ್ಲಿ ಸಂಸಾರನೂ ಸರಿ ಇಲ್ವಂತೆ, ಏನು ಹೊಡೆದ ಹಾಡದಂತೆ ಕಣ್ಮಗ. ನಿನ್ನೆ ಮನ್ಸಲ್ಲಿ ಮಡಿಕೊಂಡು ಭಾಳ ಕೊರಗ್ತಾ ಕುಂತಿದ್ದಾಳಂತೆ ಜಯಲಕ್ಷ್ಮಿ ಪಾಪ. ಹತ್ತೊಳಗೆ ಸಣ್ಣಾಗಿರೋದು ಕಣ್ಮಗ ನಿಜಕ್ಕೂ. ಅಯ್ಯೋ ಹೋಗತ್ತಾಗೆ ಹೋಗ್ಬಿಟ್ಟು ಮೊದಲತ್ತು ಯಾರು ಇರೋಕ್ಕಿಲ್ಲ, ಯಾರು ಇಲ್ದೋದು ಸಮಯ ನೋಡ್ಕೊಂಡು ಹೋಗ್ಬಿಟ್ಟು ಸಮಾಧಾನ ಮಾಡಿಬಿಟ್ಟು ಬಾಪ ನೀನು ಅದನ್ನ ಹೇಳ್ಬಿಡು ಅಂದ್ಬಿಟ್ಟು ಅವಳೇ ಹೇಳಿ ಕಳ್ಸೋದ್ಲಂತೆ ನಮ್ಮ ಚಿಕ್ಕವನ ಕೈಲಿ. ನಮ್ಮ ಚಿಕ್ಕವಂಗಂತೂ ಅವ ಮೊದಲು ಹೋಗ್ಬಿಟ್ಟಂಗನ್ನು ಅವ ಇದ ಬಂದು ಮಕ್ಕ ನೋಡ್ಲಿ ಹೆಣ್ಣು ಏನು ಭಾಳ ಸ್ವರ್ಗೋಗದೆ ಅಂದ್ಬಿಟ್ಟು ಪಾಪ ನಮ್ಮ ಚಿಕ್ಕವ ಹತ್ಕೊಂಡು ಹೇಳೋದು ಕಣಪ್ಪ. ಇಲ್ಲ ನಾನೇ ಕೇಳಕ್ಕೆ ಬತ್ತಿದ್ದೆ, ನಾನು ಹೇಳಕ್ಕೆ ಬತ್ತಿತ್ತಿಲ್ಲ ಕಣ್ಮಗ. ನೀನು ಏನಾರು ಅನ್ಕೋ, ನನಗೆ ಹೊಟ್ಟೆ ಉರ್ಕೊಂಡು ನಾನು ಹೇಳಕ್ಕೆ ಬಂದಿರೋದು, ಇಲ್ಲ ನಮಗೆ ಯಾಕೆ ಅವ್ರು ಸುದ್ದಿ ಕಟ್ಕೊಂಡು ಅಂತ ಇರ್ಬೋದು ಮಗ. ಇವತ್ತು ನಾನು ಒಂದೇಣ್ಣು ಅವಳು ಒಂದೇಣ್ಣು, ಅರ್ಥ ಮಾಡ್ಕೋಬೇಕಲ್ವ ಸಿದ್ದರಾಜ. ಅದಕ್ಕೆ ಸಿದ್ದರಾಜ ಇನ್ನೇನು ಇಲ್ಲ, ಇದ್ರ ಮೇಲೆ ನಿನ್ನಿಷ್ಟಪ್ಪ, ಹೋಗೋದು ಬಿಡೋದು ನೋಡಿಯೋ ಬುಟ್ಟಿಯೋ ಅದು ನಿನ್ನಿಷ್ಟಕ್ಕೆ ಬಿಟ್ಟಿದ್ದು ಮಗ. ಅದನ್ನ ನಾನು ಹೇಳಕ್ಕೆ ಹಾಕಿಲ್ಲ ಸರಿಯಾ? ಅಮ್ಮ ನಾನು ಕೇಳಕ್ಕೆ ಹೋಗಿದ್ದೆ ಕಣಮ್ಮ, ಅವಳನ್ನ ಮದುವೆ ಮಾಡ್ಕೊಳಕ್ಕೆ ಅಂದ್ಬಿಟ್ಟು ಅವ್ರು ಓನ್ ಒಪ್ನಿಲ್ಲ, ಅವಳು ಬೋದ್ಬಿಟ್ಲು. ಅಯ್ಯೋ ಅವ್ರು ಹೂವು ಒಪ್ಕೊಬಿಟ್ಟಿದ್ಲಲ್ಲ ಅದಕ್ಕೆ ಕಣ್ಮಗ, ಅವ್ರು ಹೂವು ಒಪ್ಕೊಬಿಟ್ಟಿದ್ಲಲ್ಲ ಅಲೆಯ ಮದುವೆಗೆ. ಅದಕ್ಕೆ ಇನ್ನು ನಮ್ಮ ಹೂವು ಬೇಜಾರು ಮಾಡ್ಕೊತಾಳೆ, ಕಷ್ಟಪಟ್ಟು ಸಾಕಾಳೆ ಅಂದ್ಬಿಟ್ಟು ಅಂದಾಳೆ ಹೊರ್ತು ಇವತ್ತಿಗೂ ಅವಳು ನಿನ್ನೆ ಮನ್ಸು ಮಾಡಿಕೊಂಡಾಳೆ ಕಣ್ಮಗ. ಆ ಮಾತು ಮಾತ್ರ ಹೇಳೋದಂತೂ ಸತ್ಯ ಮಗ ನಾನು ನಿಜಕ್ಕೂ. ಅಯ್ಯೋ ಜಯಲಕ್ಷ್ಮಿ ಎಷ್ಟು ಕಷ್ಟಪಡ್ತಾ ಇದ್ದಾಳೆ ಏನೋ. ಭಾಳ ಕಷ್ಟಪಡ್ತಾಳೆ ಬಿಡು ಮಗ. ಅವಳು ಮನ್ಸಲ್ಲಿ ನಿನ್ನ ಮುಡಿಕೊಂಡು ಭಾಳ ಕೊರ್ಗಿ ಸುಣ್ಣನಂಗೆ ಆಗವಳೆ. ಒಸಿ ಕೊರ್ಗೋಗಿಲ್ಲ ಕಣ್ಮಗ. ನನಗೆ ನೋಡ್ಬಿಟ್ಟು ನನಗೆ ಒಳ್ಳೆನೇ ಬಂದ್ಬಿಡ್ತು. ನಾನು ಹೋಗಿದ್ನ ಅವ್ರ ಮನೆ ಒಳಗೆ, ಅಯ್ಯೋ ದೂರದಲ್ಲಿ ನೋಡ್ದೆ ಕಣಪ್ಪ, ಈಚೆಲ್ಲದೇನೋ ಕೆಲಸ ಮಾಡ್ತಿದ್ಲು ಬಾಕ್ಲಲ್ಲಿ. ಆಗ ನೋಡ್ದೆ ಹಂಗೆ ಆಗಿದ್ಲು. ಆದಾಗ ನಾನು ಚಿಕ್ಕವನ್ ಕೇಳಿದ್ಕೆ ಹಂಗಂತು ನಮ್ಮ ಚಿಕ್ಕವ ಅವ ಅದು ಯಾರನ್ನೋ ಇಷ್ಟಪಟ್ಟಿದ್ಲು ಅಂತಲ್ಲ ಸಿದ್ದರಾಜು ಅಂದ್ಬಿಟ್ಟು ಅವನ ಮುನ್ಸಲ್ಲಿ ಮುಡಿಕೊಂಡು ಭಾಳ ಕೊರ್ಗ್ತಾವಳೆ ಕಣ್ಣೆ ಮಗ ಪಾಪ. ಒಸಿ ಕೊರ್ಗಕ್ಕಿಲ್ಲ ಅವನೇ ನೆನ್ಸ್ಕೊಂಡು ಅಯ್ಯೋ ಪಾಪ ಅವ್ನು ಯಾ ಪುಣ್ಯಾತ್ಮನೋ ಕಣೆ, ಇಂಥ ಎಣ್ಣೆ ಆಗ್ಬಿಟ್ಟು ಇದು ಮಾಡೋಣಲ್ಲ, ಕರ್ಸ್ಕಿ ಹಂಗಾರು ಮಾಡಿ ಪೂಸಿ ಮಾಡಿ ಮದುವೆ ಮಾಡ್ಕೊಳ್ದಾನೆ, ಹೆಂಗೆ ಮಾಡ್ಬಿಟ್ಟದ್ನಲ್ಲಿ ನಿಮಗೆ ಅಂದ್ಬಿಟ್ಟು ನಮ್ಮ ಚಿಕ್ಕವ ಒಸಿ ಇದು ಮಾಡ್ಕೊಳ್ನಿಲ್ಲ ಕಣಪ್ಪ. ಅಯ್ಯೋ ಏನಾರೇ ಅಲ್ಲಿ ಬಿಡಮ್ಮ, ಏನೋ ಅವಳು ಹಣೆ ಬರೀತು ಆಯಿತು. ಈಗ ನಾವು ಏನು ಮಾಡಂಗಿರೋದು ಬುಡಿ. ಏನೋ ಇನ್ನು ಅವಳು ಏನಿದ್ರು ಕಂಡೋರ್ ಮಾಲು, ಅದಕ್ಕೆ ನಾವು ಕಣ್ಣು ಹಾಕೋದು ಒಳ್ಳೇದಲ್ಲ. ಅಯ್ಯೋ ಇದೊಳೆ ಸರಿ ಕಳ್ಸಿದ್ರಾಜ, ನೀನು ಚೆನ್ನಾಗಿ ಹೇಳ್ತಾ ಇದೀಯ. ಹಂಗಾರೆ ನೀನು ಇಷ್ಟಪಟ್ಟಿಲ್ವ ಅವಳನ್ನ? ಬೇಡ ಕಣಪ್ಪ, ನೀನೇನು ಓಡೋಗ್ಬೇಡ.
ಕರ್ಕೊಂಡು ಓಡೋಗು ಅಂತ ಹೇಳ್ತಿದ್ದಾನೆ. ಹೋಗಿ ಮಾತಾಡ್ಸ್ಕೊಂಬ, ಯಾರು ಇಲ್ಲ ಸಮಯದಲ್ಲಿ ಆಗಾಗ ಹೋಗೋದು, ಪರಿಚಯ ಮಾಡ್ಕೊ. ಈಗ ನಿನಗೂ ತಾನೇ ಯಾರಿದ್ದಾರೆ ಹೇಳು, ನೀನು ನೋಡು ನನಗೆ ಹೊಟ್ಟೆ ಹೊಡಿತದೆ ಹೋಗೋದು ಬರೋದು, ಹಂಗೆ ಇಟ್ಕೋಬೇಕು ನೀನು. ನಾನು ಯಾಕೆ ಹೇಳು ಇವಕ್ಕಂತ ಅರ್ಥ ಮಾಡ್ಕೊ. ಅವಳಿಗೊಂದು ನೆಮ್ಮದಿ ಸಿಗ್ತದೆ, ನಿನಗೊಂದು ನೆಮ್ಮದಿ ಸಿಗ್ತದೆ, ಸರಿಯಾ? ಹೋಗಿ ಮಾತಾಡ್ಸ್ಕೊಂಡು ಬಾ ಅಷ್ಟೇ. ಇನ್ನೇನಂದ್ರೆ ನಾನು ಅಯ್ಯೋ ಇದ್ರ ಮೇಲೆ ನೀನು ಇಷ್ಟ ಕಣಪ್ಪ. ಪಾಪ ಒಟ್ಟಿಗೆ ಬರೋಕೆ ಹೇಳಿದ್ಲಂತೆ ಅವಳೆ ಖುದ್ದಾಗ ಬರೋಕೆ ಹೇಳಿದ್ರೆ ಹೋಗಿಲ್ಲ ಅಂದರೆ ತಪ್ಪು ತಿಳ್ಕೊಳಕ್ಕಿಲ್ವ ಅವಳು. ನೋಡು ನೀವು ನಿಜಕ್ಕೂ ನಾನು ಇಷ್ಟಪಟ್ಟಿದ್ದ ನಾಟಕ ಆಡ್ತಿದ್ದ ಅನ್ಕೊಳಕ್ಕಿಲ್ವ ಮಗ. ಹೋಗ್ಬಿಟ್ಟು ಬಾ. ನೋಡ್ತೀನಿ, ಹೋಗ್ಬಿಟ್ಟು ಬರ್ತೀನಿ ಕಣಮ್ಮ. ಸರಿ ಆಯಿತು, ಹೋಗ್ಬಿಟ್ಟು ಬಾ ಮಗ. ಮತ್ತೆ ಆಯಿತು ಅಮ್ಮ, ಹೋಗ್ಬಿಟ್ಟು ಬರ್ತೀನಿ. ಯಾರು ಇರೋಕ್ಕಿಲ್ಲ. ಮಧ್ಯಾಹ್ನ ಹೊತ್ತು ಗಂಡ ಎದ್ದು 9 ಗಂಟೆಗೆ ಕೆಲಸ ಕೊಂಡೋಯ್ತಾನೆ. ಅವ್ರ ಅತ್ತೆ ಹೊಸ ಹೊಡ್ಕೊಂಡು ಹೊಲ್ಟ ಕೊಂಡೋಯ್ತಾಳೆ. ಆ ಸಮಯದಲ್ಲಿ ಹೋಗು ನೀನು. ಇಲ್ಲಾಂದ್ರೆ ಅವಳು ಮಾತಾಡೋಕ್ಕಿಲ್ಲ, ಹಂಗೆ ಹಿಂಗೆ ಅಂತಾಳೆ. ಆಮೇಲೆ ನಿನ್ನ ಕಂಡ್ರೆ ಇಷ್ಟ ಇಲ್ಲ ಅಂತಲೂ ಅಂತಾಳೆ, ಯಾಕೆ ಬಂದೆ ಅಂತಲೂ ಅಂತಾಳೆ ಅವಳು, ಸರಿಯಾ? ಹಂಗಂದ್ರು ನೀನು ಬರೋಕ್ಕೆ ಹೋಗಬೇಡ ನೀನು. ಯಾಕಂಗಂತಿದ್ದೀನಿ ನೀನು, ಏನಿದೆ ನಿನ್ನ ಮನಸ್ಸಲ್ಲಿ ಅಂದ್ಕೊಂಡು ಕೂತ್ಕೊಂಡು ಮಾತಾಡು. ಉಣ್ಕೊಂಡು ತಿನ್ಕೊಂಡು ತಳಾಕಿದ್ದಿ ಒಂದ್ಗಳಿಗೆ ಬಾ ನೀನು, ಸರಿಯಾ? ಅಲ್ಲ ನೀನು ಯಾವತ್ತು ನನ್ನ ಮಕನೂ ತೋರ್ಬೇಡ ನೀನು ಅಂತ ಅಂದಿದ್ಲವಳು. ಏನಾದ್ರು ತಪ್ಪು ತಿಳ್ಕೊಬಿಟ್ಟಳು ಅಂತ ಕಣಮ್ಮ. ಇದೊಳೆ ಸರಿ ಆಯಿತು. ಅವಳೇ ಹೇಳಿದಳಂತೆ ಅಂತ ಹೇಳ್ತಿಲ್ಲ ನಮ್ಮ ಚಿಕ್ಕವನ ಕೈಲಿ. ಅವ್ನು ಸಿದ್ದರಾಜು ನೋಡ್ಬೇಕು ಅನ್ನಿಸ್ತದೆ ಅಂದ್ಬಿಟ್ಟು ಉಸ ತಪ್ಪಳೆ ಅಂತ ಅಂದ್ರೆ ನಿನ್ಗೆ ಅರ್ಥ ಆಯ್ತಲ್ಲ ನಿನಗೆ. ಸರಿ ಕಣ ಹಾಕೋತಾಗ ನೀನು ಒಳ್ಳೆ ಚೆನ್ನಾಗಿ ಮಾತಾಡ್ತಾ ಇದೀಯ. ಅಯ್ಯಪ್ಪ ನನಗೇನು ನೀನು ಕಮಿಷನ್ ಕೊಟ್ಟಿದ್ದು, ಅವಳೇನು ಕಮಿಷನ್ ಕೊಟ್ಟಿದ್ದಾಳು? ಏನೂ ಇಲ್ಲ. ಏನೋ ಪ್ರೇಮಿಗಳು ದೂರ ಆದರೆ ನನಗೆ, ನಾನು ಒಬ್ಬಳು ಪ್ರೇಮಿಯಾಗಿ ನನಗೂ ಮನ್ಸಿಗೆ ಸಂಕಟ ಆಯ್ತದೆ. ಅದಕ್ಕೆ ಅಷ್ಟು ಬಿಟ್ರೆ ಇನ್ನೇನೂ ಇಲ್ಲ ನನಗೇನಪ್ಪ. ಈಗ ಕಾಸು ಕರಿಮಣಿ ಕೊಟ್ಟಿದ್ದೀಯ ನೀನು ಹೇಳು. ನಾನು ಕಾಸು ಕರಿಮಣಿಗೆ ಆಸೆ ಮಾಡಿ ಹೆಂಗ್ಸಲ್ಲ ಕಣಪ್ಪ. ನೀನು ಅನ್ಬೋದು ಅವತ್ತು ಓದ್ಕೊಬರಕ್ಕೆ ಒಪ್ಕೊಂಡಲ್ಲ ಮತ್ತು ಕಾಸಿಗೆ ಅಂತ. ಅದು ಯಾಕಪ್ಪ ಅಂದರೆ ಒಂದು ಪ್ರೀತಿಗೆ, ನಾನು ಒಬ್ಳು ಪ್ರೇಮಿಯಾಗಿ ಪ್ರೀತಿಗೆ ಸಪೋರ್ಟ್ ಮಾಡಬೇಕು ಅಂದ್ಬಿಟ್ಟು ಹೋಗಿ ನೋಡ್ಕೊಂಡು ಬಾ ಪಾಪ. ಬೆಣ್ಣ ಕೈ ಬಿಡಬೇಡ ನೀನು. ಹೋಗಿ ವಿಚಾರಿಸಪ್ಪ, ಕಷ್ಟೇನು ಸುಖೇನು ಅಂದ್ಬಿಟ್ಟು ಬಿಡ್ಬೇಡ ಪಾಪ. ನೀನು ಎಷ್ಟು ಇಷ್ಟಪಡ್ತಿದ್ದಿ, ಇವತ್ತಿಗೂ ಮನ್ಸಲ್ಲ ಅವಳೇ ಇರೋದು ನಮ್ಗೆ ಚಂದ ಗೊತ್ತು ಕಳಿಸಿದ್ರಾಜ. ನನಗೆ ನೀನು ಹೇಳ್ಕೊಡ್ಬೇಕಾಗಿಲ್ಲ. ನಾನು ಬರೀ ಕಣ್ಣು ಸನ್ನೆಲ್ಲೇ ನೋಡ್ಕೊತೀನಿ ನಾನು, ಯಾರ್ಯಾರು ಹೆಂಗೆ ಅಂದ್ಬಿಟ್ಟು. ಇವತ್ತಿಗೂ ನಿನ್ನ ಮನ್ಸಲ್ಲಿ ಇದ್ದಾಳ ಇಲ್ವೋ? ಇದೊಂದು ಮಾತು ಹೇಳು ನೀನು. ನಿಜ ಕಣಮ್ಮ ನಿನ್ನ ಮಾತು ನಿಜ. ಏನು ಮಾಡಿ ಅವಳಿಗೋಸ್ಕರ ಕೊಡ್ಕು ಹಂಗ ಮನೆ ಗಂಟು ಹೋಗಿ ಕೆಲಸ ಮಾಡ್ಕೊಂಡು ದುಡ್ಡು ಮಡಿಕ ಬಂದೆ, ಮನೆ ಕಟ್ಕೊಂಡು ಚೆನ್ನಾಗಿರ್ಬೇಕು ಅವಳನ್ನ ಮದುವೆ ಮಾಡ್ಕೊಂಡು ಅಂತ. ಅಲ್ಲಿ ಏನು ಮಾಡಿ ಅಮ್ಮ, ನಾನು ಹಣೆ ಬರುವೆ ಚೆನ್ನಾಗಿತ್ತಿಲ್ವಲ್ಲ. ನಾನು ಬರೋದಕ್ಕೆ ಆಲೇ ಓಪನ್ ಮತ್ತೆ ಆಗೋಗಿತ್ತು. ಎಷ್ಟು ಕಷ್ಟ ಆಯಿತು, ಎಷ್ಟು ಸಂಕಟ ಆಯಿತು ನನಗೆ ಗೊತ್ತು. ಅವಳಿಗೋಸ್ಕರ ಏನು ತ್ಯಾಗ ಮಾಡೋಕ್ಕೂ ರೆಡಿಯಾಗಿದ್ದೆ ನಾನು. ಏನು ಮಾಡಿ ಅಮ್ಮ, ನಾನು ಹಣೆ ಬರೋ ಸರಿಲ್ದಲೇ ಹೋಯ್ತು. ಇವತ್ತು ಕಣ್ಣೀರಲ್ಲಿ ಕೈ ತೊಳಿತಾ ಕುಂತೀನಿ ನಾನು. ನನ್ನ ಕಷ್ಟ ಭಗವಂತ ಪ್ರೀತಿ ಆಗದೆ ಕಣಮ್ಮ. ಏನೋ ಅವಳಾರು ಚೆನ್ನಾಗವಳೆ ಅಂತ ನಾನು ಸಮಾಧಾನ ಮಾಡ್ಕೊಂಡಿದ್ದೆ. ಈಗ ನೀನು ನೋಡ್ರಿ ಹಿಂಗೆ ಹೇಳ್ತಾ ಇದ್ದೀರಾ, ಅವಳಿಗೂ ಸರಿಯಿಲ್ಲ, ಚೆನ್ನಾಗಿಲ್ಲ, ಕಾಯಿಲಾಗವಳೆ ಅಂತ. ನಿಜಕ್ಕೂ ಈಗಂತೂ ಓಸಿ ಸಂಕಟ ಆಯ್ತೀರ ನನಗೆ. ಬೇಡ ಕಣ್ಮಗನೆ, ಬೇಡ 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 ಬೇಡ. ಯಾವ ಸಂಕಟನೂ ಪಡೋದು ಬೇಡ, ಯಾವ ಇದನ್ನೂ ಪಡೋದು ಬೇಡ ನೀನು, ಸರಿಯಾ? ಸುಮ್ಮನೆ ಇದ್ಬಿಡು ನೀನು, ಸುಮ್ಮನೆ ಇದ್ಬಿಡು ಮಗ. ಹೋಗ್ಬಿಟ್ಟು ಬರೋಗು ನೀನು, ಹೋಗು. ಇರೋಕ್ಕಿಲ್ಲ ಅವರು ಇಲ್ಲದೆ ಹೋದಾಗ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಬಾ ನೀನು, ಸಮಾಧಾನ ಮಾಡಿಬಿಟ್ಟು. ಇನ್ನೇನು ಇಷ್ಟು ಮೇಲೆ ನಿನ್ನ ಇಷ್ಟ ಕಣಪ್ಪ, ಹೆಂಗೆ ಬೇಕು ಹಂಗೆ ಮಾಡ್ಕೊ. ಈಗಲೇ ಹೋಯ್ತೀನಿ ಕಣ್ ಹೋಗು ಹೋಗು ಹೋಗು. ವಾಟಕ್ಕೆ ಹೋಗಿರ್ತಾರೆ, ಗಂಡ ಕೆಲ್ಸಕ್ಕೆ ಹೋಗಿರ್ತದೆ ಕಣ. ಸರಿ ಆಯಿತು, ಹೋಯ್ತೀನಿ. ಹೋಗಪ್ಪ ಹೋಗು. ಗೊತ್ತಾಯ್ತದೆ ಶಿವಮ್ಮ ಮುಂದೆ ಮೆರಿತಾವಳೆ ಅಲ್ವಾ, ಮಗಳನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಅಂದ್ಬಿಟ್ಟು ಇನ್ಮೇಲೆ ಗೊತ್ತಾಯ್ತದೆ. ನೀನು ಹೋಗು, ಆಮೇಲೆ ಗೊತ್ತಾಯ್ತದೆ. ಇರು ಆಗ ಬಂದಿದ್ದಾನು ಹಂಗೆ ಹಿಂಗೆ ಅಂತ ಅನುಮಾನ ಶುರುವಾದ್ರೆ ಆಗ ಸಂಸಾರ ಡಮಾರ್ ಬಾಕ್ರ ಮುಂಡೆದೆ. ನಾನು ಹೇಳಿದ್ದಾರೆ ನಂಬ್ಕೊಬಿಡ್ತು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.